ಎರೆಕೊಲೆ ಕೇಸ್ನಲ್ಲಿ ಮೂವರು ಪೊಲೀಸ್ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಲಾಗಿದೆ. ಕರ್ತವ್ಯ ಲೋಪ, ತನಿಖೆ ವಿಳಂಬ ಆಧಾರದ ಮೇಲೆ ಸಸ್ಪೆಂಡ್ ಅನ್ನ ಮಾಡಲಾಗಿದೆ. ಇಒ ಪಿಎಸ್ಐ ನಿಂಗರಾಜು, ಅಸಿಸ್ಟೆಂಟ್ ರಂಗರಾಜು ಸೇರಿದಂತೆ ಮತ್ತೋರ್ವ ಪೊಲೀಸ್ ಅಧಿಕಾರಿಯನ್ನ ಸಸ್ಪೆಂಡ್ ಮಾಡಿ ಕಮಿಷನರ್ ಆದೇಶವನ್ನ ಹೊರಡಿಸಿದ್ದಾರೆ. ಗೃಹ ಸಚಿವ ಪ್ರಿಯಾಂಕ ಖರ್ಗೆ ಅವರು ಕೂಡ ಈ ಬಗ್ಗೆ ಪ್ರತಿಕ್ರಿಯೆಯನ್ನ ನೀಡಿದ್ದು, ಈ ಪ್ರಕರಣದಲ್ಲಿ ಕರ್ತವ್ಯ ಲೋಪ ಆಗಿದೆ, ಹಾಗಾಗಿ ಮೂವರು ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿದ್ದೀವಿ ಎನ್ನುವಂತಹ ಮಾಹಿತಿಯನ್ನ ಕೂಡ ಅವರು ಕೂಡ ಹಂಚಿಕೊಂಡಿದ್ದಾರೆ. ಕಾಡ್ಗುಡಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಒಂದು ಮರ್ಡರ್ ಕೇಸ್ ರಿಜಿಸ್ಟರ್ ಆಗಿದೆ 4ನೇ ತಾರೀಕು 4 ಜೂನ್ಗೆ. ಇದು ಹಿಂದೆ 23ನೇ ತಾರೀಕು ಮಾರ್ಚ್ 23ಗೆ ಒಂದು ಘಟನೆ ನಡೆದಿದ್ದು, ಅದರಲ್ಲಿ ಮಗುದು ಡೆತ್ ಆಗಿತ್ತು. ಆಗ ಸಸ್ಪಿಷಿಯಸ್ ಡೆತ್ ಅಂತ ನಮ್ಮ ಪೊಲೀಸವ್ರು ಕೇಸ್ ರಿಜಿಸ್ಟರ್ ಮಾಡಿದರು. ತದನಂತರ 4ನೇ ತಾರೀಕು 4 ಜೂನ್ಗೆ ಮರ್ಡರ್ ಕೇಸ್ ರಿಜಿಸ್ಟರ್ ಆಗಿದೆ. ಈ ಎಲ್ಲ ಪ್ರಕರಣದಲ್ಲಿ ಇನ್ವೆಸ್ಟಿಗೇಷನ್ಲಿ ಕೆಲವು ಲ್ಯಾಪ್ಸಸ್ ಕಂಡು ಬರ್ತಾ ಇದೆ. ನಮ್ಮ ಸೀನಿಯರ್ ಆಫೀಸರ್ಸ್ ಅವ್ರದ್ದು ರಿಪೋರ್ಟ್ ಪ್ರಕಾರ ಆ ನಿಟ್ಟಿನಲ್ಲಿ 3 ಜನ ಆಫೀಸರ್ಸ್, ಒಬ್ಬ ಇನ್ಸ್ಪೆಕ್ಟರ್, ಒಬ್ಬ ಸಬ್ ಇನ್ಸ್ಪೆಕ್ಟರ್ ಮತ್ತು ಇನ್ನೊಬ್ಬ ಕಾನ್ಸ್ಟೇಬಲ್ ಅವ್ರಿಗೆ ಸದ್ಯಕ್ಕೆ ಸಸ್ಪೆನ್ಷನ್ಲಿ ಇಟ್ಕೊಂಡಿದ್ವಿ. 3 ತಿಂಗಳು ದೀರ್ಘವಾಗಿ ಬೇಕಿತ್ತು. ನಾನು ಅದೇ ಹೇಳ್ತಾ ಇದ್ದೀನಿ. ಫಸ್ಟ್ ಸಸ್ಪಿಷಿಯಸ್ ಡೆತ್ ಅಂತ ಕೇಸ್ ರಿಜಿಸ್ಟರ್ ಆಗಿತ್ತು. ನಂತರ 4ನೇ ತಾರೀಕು 4 ಜೂನ್ಗೆ ಮರ್ಡರ್ ಕೇಸ್ ರಿಜಿಸ್ಟರ್ ಆದ ತಕ್ಷಣ ಒಬ್ಬ ಆರೋಪಿ, ಇನ್ನೊಬ್ಬ ಆರೋಪಿ ನಿನ್ನೆ, ಸೊ ಒಟ್ಟಾಗಿ 2 ಆರೋಪಿ ಯಾರು ಇದರಲ್ಲಿ ಅಕ್ಯೂಸ್ಡ್ ಇದ್ದಾರೆ, ಅದು ಅರೆಸ್ಟ್ ಆಗಿದೆ. ಸರ್, ಇಂಟೆನ್ಷನ್ ಏನಿತ್ತು? ಅಲ್ಲ, ಈಗ ಮರ್ಡರ್ ಕೇಸೇ ರಿಜಿಸ್ಟರ್ ಆಗಿದೆ 4ನೇ ತಾರೀಕೆ. ಸೊ ನಮ್ಮ ಏನೋ IO ಯಾರಿದ್ದಾರೆ, IO ನಾವು ಚೇಂಜ್ ಮಾಡಿ ಒಬ್ಬ ACP ರ್ಯಾಂಕ್ ಆಫೀಸರ್ ಬೇರೆ ಡಿವಿಷನ್ನಿಂದ ನೇಮಿಸಿದ್ದೀವಿ. ಅವರು ತನಿಖೆ ಮುಂದುವರ್ತಾರೆ. ಅವರು ತನಿಖೆಯಲ್ಲಿ ಏನು ಯಾವ ರೀತಿ ಕಂಡು ಬರ್ತದೆ ನಾವು ಮುಂದೆ ನೋಡೋದು. ಮಗುವಿನ ತಂದೆ DCP ಕಚೇರಿಗೆ ಮತ್ತು ACP ಕಚೇರಿಗೆ ಕೂಡ ಓಡಾಡ್ತಾರೆ. ಯಾಕಂದ್ರೆ PM ರಿಪೋರ್ಟ್ ಬರೋದು ಮಾರ್ಚ್ ಆದ್ಮೇಲೆ ಏಪ್ರಿಲ್ 4ನೇ ತಾರೀಕು ಅಷ್ಟರಲ್ಲಿ ಬಂದಿರ್ತಾರೆ. ನಾನು ಅದೇ ಹೇಳ್ತಾ ಇದ್ದೀನಿ. ಕೆಲವು ಇನ್ವೆಸ್ಟಿಗೇಷನ್ ಲ್ಯಾಪ್ಸಸ್ ಇದೆ. ಆ ಲ್ಯಾಪ್ಸಸ್ ಬಗ್ಗೆ ಯಾರ್ಯಾರ ಮೇಲೆ ಕ್ರಮ ತಗೊಂಡು ನಾವು ಕ್ರಮ ತಗೊಂಡಿದ್ದೀವಿ. ಇಂಟೆನ್ಷನ್ ರಿಪೋರ್ಟಲ್ಲಿ ಇಂಟೆನ್ಷನ್ ನಿಮಗೆ ರಿಪೋರ್ಟ್ ಬಂದಿದೆ. ರಿಪೋರ್ಟ್ ಪ್ರಕಾರ ನಾವು ಕ್ರಮ ತಗೊಂಡಿದ್ದೀವಿ. ಇಂಟೆನ್ಷನ್ ಖಂಡಿತ ಸರಿ ಇರಲಿಕ್ಕಿಲ್ಲ, ಅದಕ್ಕೋಸ್ಕರ ಆ ಥರ ಆಗಿದೆ. ಅದಕ್ಕೆ ನಾವು ಕ್ರಮ ತಗೊಂಡಿದ್ದೀವಿ. ನೋಡಬೇಕು, ಈಗ IO ಚೇಂಜ್ ಆಗಿದ್ದಾರೆ. IOಗೆ ನಾವು ACP ಲೆವೆಲ್ ಆಫೀಸರ್ಗೆ ಇದು ತನಿಖೆ ಕೊಟ್ಟಿದ್ದೀವಿ. ಅದೂ ಆ ಡಿವಿಷನ್ ಅವರಿಲ್ಲ, ಬೇರೆ ಡಿವಿಷನ್. ಇಲ್ಲ, ಆ ಸಂದರ್ಭದಲ್ಲಿ ಯಾರಿದ್ರು ಅವ್ರು. ಓಕೆ. ಸುದ್ದಿ ಪ್ರಕಟಣೆ ಆದ ತಕ್ಷಣ ನಾನು ನಮ್ಮ ಸಿಬ್ಬಂದಿಗಳ ಜೊತೆ ಚರ್ಚೆ ಮಾಡಿದ್ದೇನೆ. ಕೆಲವು ಲೋಪಗಳು ಅಧಿಕಾರಿಗಳಿಂದ ಆಗಿದೆ. ಏಪ್ರಿಲ್ 4ನೇ ತಾರೀಕಿನ ಏಪ್ರಿಲ್ 4ನೇ ತಾರೀಕು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದ ತಕ್ಷಣ ಅವರು ಅನುಮಾನ ಸಾವು ಅಂತ ಡಿಕ್ಲೇರ್ ಮಾಡಿ ಅದನ್ನು ತನಿಖೆಗೆ ಒಳಪಡಿಸ್ಬೇಕಾಗಿತ್ತು. ಅದನ್ನು UDR ಮಾಡ್ಕೊಂಡು PSI ಅವರು ಅವ್ರ ಹಂತದಲ್ಲೇ ಇಟ್ಕೊಂಡಿದ್ದಾರೆ. ಅದು ತಪ್ಪಿದೆ, ಕಾನೂನು ವಿರುದ್ಧವಾಗಿದೆ. ಪೊಲೀಸ್ ಇನ್ಸ್ಪೆಕ್ಟರು, ಸಬ್ ಇನ್ಸ್ಪೆಕ್ಟರು ಹಾಗೂ ರೈಟರ್ ಯಾರಿದ್ದಾರೆ ಅವ್ರ 3 ಜನಕ್ಕೂ ಇವತ್ತು ಬೆಳಗ್ಗೆ ಸಸ್ಪೆಂಡ್ ಮಾಡಿದ್ದೇವೆ. ನೀವು ಮಾಧ್ಯಮದಲ್ಲಿ ಪ್ರಕಟಣೆ ಮಾಡ್ದಂಗೆ ಸ್ವಲ್ಪ ಲೋಪ ಆಗಿದೆ ಇವ್ರ ಕಡೆಯಿಂದ. ಮತ್ತು ಯಾರು A1 ಇದ್ದಾರೆ, A2 ಇದ್ದಾರೆ, ಮೋಹನ್ ಅಂತ ಇರಬೇಕು, ಮತ್ತು ಇನ್ನೊಬ್ಬರು ಪ್ರಿಯಾಂಕಾ ಅಂತ ಇರಬೇಕು, ಅವರು ಕೂಡ ನಾವು ಅರೆಸ್ಟ್ ಮಾಡಿದ್ದೇವೆ. ಇದೇನಿದೆ ಅದು ತನಿಖೆ ಮಾಡ್ತೀವಿ ಮುಂದೆ ಏನೇನು, ಯಾಕಂದರೆ ಕಾಂಟ್ರಡಿಕ್ಟಿಂಗ್ ವರ್ಷನ್ಸ್ ಬರ್ತಾ ಇದೆ. ಇನ್ವೆಸ್ಟಿಗೇಷನ್ ಇಸ್ ಇನ್ ಪ್ರೋಸೆಸ್. ಅದಾದಮೇಲೆ ತಮ್ಮ ತಿಳಿಸ್ತೀವಿ. ನೋಡಿ, ಅದು ಯಾಕೆ ಹಾಗೆ ಮಾಡಿದ್ದಾರೆ ಗೊತ್ತಿಲ್ಲ. ಈಗ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದ ಮೇಲೂ ಕೂಡ ಅವರು ಇಷ್ಟು ವಿಳಂಬ ಮಾಡೋದು ತಪ್ಪು. ದಟ್ ಈಸ್ ನಾಟ್ ಆ್ಯಸ್ ಪರ್ ಲಾ. ಸೊ ಅದಕ್ಕೆ ನಿನ್ನೆ ಬಂದ ತಕ್ಷಣ, ಅದು ಗಮನಕ್ಕೆ ಬಂದ ತಕ್ಷಣ ಅವ್ರಿಗೆ 3 ಜನಕ್ಕೂ ಸಸ್ಪೆಂಡ್ ಮಾಡಿ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಚಂದ್ರಶೇಖರ್. 5 ವರ್ಷದ ವೆನ್ನೆಲ್ಲಾ ಮಗು ಸಾವಿನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸದ್ಯ ಈಗ 2 ಆರೋಪಿಗಳನ್ನ ಬಂಧಿಸಲಾಗಿದೆ. ಮತ್ತೊಂದು ಕಡೆ
ಕರ್ತವ್ಯ ಲೋಪ ಅಂತ 3 ಪೊಲೀಸ್ ಅಧಿಕಾರಿಗಳನ್ನ ಸಸ್ಪೆಂಡ್ ಕೂಡ ಮಾಡಲಾಗಿದೆ. ಬಂಧನದ ನಂತರ ತನಿಖೆಯ ಸಂದರ್ಭದಲ್ಲಿ ಈ ಇಬ್ಬರು ಆರೋಪಿಗಳು ಬಾಯ್ಬಿಟ್ಟಿರೋದೇನು, ಈ ಕೊಲೆಗೆ ಪ್ರಚೋದನೆಯನ್ನ ನೀಡಿದ್ದೇ ಪ್ರಿಯಾಂಕಾಳ ಪ್ರಿಯಕರ ಮೋಹನ ಚಂದ್ರಶೇಖರ್. ಖಂಡಿತವಾಗಿ ಪ್ರತೀಕ್ಷಾ, ಏನು ಈಗಾಗಲೇ ಪ್ರಿಯಾಂಕಳನ್ನ ಬಂಧನ ಮಾಡಿ ಈಗಾಗಲೇ ವಶಕ್ಕೆ ಪಡೆದು ವಿಚಾರಣೆಯನ್ನ ಸದ್ಯಕ್ಕೆ ಪೊಲೀಸರು ಮುಂದುವರಿಸಿರುವಂತಹದ್ದು. ಆರೋಪಿಗಳು ಸದ್ಯಕ್ಕೆ ಏನು ಪ್ರಿಯಾಂಕಾ ಮೊದಲಿನಿಂದಲೂ ಕೂಡ ನನ್ನದೇ ಯಾವುದೇ ರೀತಿಯಾದಂಥ ತಪ್ಪಿಲ್ಲ, ಜೊತೆಗೆ ನಾನು ಈ ಒಂದು ಪ್ರಕರಣದಲ್ಲಿ ಭಾಗಿಯಾಗಿಲ್ಲ, ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೋಹನ್ನ ಕೂಡ ಬಂಧನ ಮಾಡಲಾಗಿದೆ. ಮೋಹನ್ ಬಂಧನ ಆಗಿರೋದ್ರಿಂದ ನಾನು ಇದನ್ನೆಲ್ಲವನ್ನು ಕೂಡ ಸರಿ ಮಾಡಬೇಕಾಗಿರುವಂತ ಜವಾಬ್ದಾರಿ ನನ್ನ ಮೇಲಿದೆ. ಹೀಗಾಗಿ ನಾನು ಕೆಲವೊಂದು ದಿನ ತಲೆಮರೆಸ್ಕೋಬೇಕು ಅನ್ನುವಂಥ ನಿಟ್ಟಿನಲ್ಲಿ ಆಕೆ ಮನೆಯಿಂದ ಎಸ್ಕೇಪ್ ಆಗಿ ಕ್ಯಾಶ್ ಅನ್ನ ತೆಗೆದುಕೊಂಡು ಮೋಹನ್ಗೆ ಸಂಬಂಧಪಟ್ಟಂತಹ ಕೆಲವೊಂದು ವ್ಯಕ್ತಿಗಳ ಸಂಪರ್ಕ ಮಾಡಿ, ಅಂದ್ರೆ ಅವರ ಸ್ನೇಹಿತರನ್ನ ಸಂಪರ್ಕ ಮಾಡಿ ಅವರ ಶೆಲ್ಟರ್ ನ ಸಕಲೇಶ್ಪುರದಲ್ಲಿ ಪಡ್ಕೊಂಡಿದ್ದಂತೂ ಈಗ ಸದ್ಯಕ್ಕೆ ಮೇಲ್ನೋಟಕ್ಕೆ ಗೊತ್ತಾಗಿರುವಂತಹದ್ದು. ಆ ಖಚಿತ ಮಾಹಿತಿಯ ಮೇರೆಗೆ ಸದ್ಯಕ್ಕೆ ಈಗ ಏನು ಪ್ರಿಯಾಂಕಳನ್ನ ಬಂಧನ ಮಾಡಿ ಪೊಲೀಸರು ವಿಚಾರಣೆಯನ್ನ ಮಾಡ್ತಾ ಇರುವಂತಹದ್ದು. ಇದನ್ನ ಹೊರತುಪಡಿಸಿದ್ರೆ ಮೋಹನ್ ಈಗಾಗಲೇ ಬಂಧನದಲ್ಲಿ ಇಟ್ಕೊಂಡು ಪೊಲೀಸರು ವಿಚಾರಣೆಯನ್ನ ಮಾಡುವಂತ ಸಂದರ್ಭದಲ್ಲಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಎಲ್ಲೋ ಒಂದ್ ಕಡೆ ಮೇಲ್ನೋಟಕ್ಕೆ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಫುಡ್ ಪಾಯ್ಸನ್ ಆಗಿತ್ತು ಅನ್ನುವಂತಹ ಮಾತುಗಳನ್ನ ಹೇಳ್ತಾ ಇದ್ರು. ಅದಾದ ನಂತರ ಏನಾಗಿದೆ ಅನ್ನುವಂತಹದ್ದು ನಮಗೂ ಕೂಡ ಕ್ಲಾರಿಟಿ ಇಲ್ಲ ಅನ್ನುವಂತಹದ್ದು ಮೋಹನ್ ಎಲ್ಲೋ ಒಂದ್ ಕಡೆ ಪೊಲೀಸರ ಮುಂದೆ ಹೇಳ್ತಾ ಇರುವಂತಹದ್ದು. ಆದ್ರೆ ಕೊಲೆ ಆಗಿದೆ ಅನ್ನುವಂತಹದ್ದು ನಮಗೂ ಕೂಡ ಗೊತ್ತಾಗ್ತಾ ಇಲ್ಲ ಸರ್, ಯಾವಾಗಿದೆ ಅನ್ನುವಂತಹ ಮಾತುಗಳನ್ನ ಹೇಳ್ತಾ ಇದ್ದಾನೆ. ಆದ್ರೆ ಸರಿಯಾದ ಉತ್ತರ ಆತನ ಕಡೆಯಿಂದ ಆಗ್ಲಿ ಅಥವಾ ಆರೋಪಿಗಳ ಕಡೆಯಿಂದ ಬರ್ತಾ ಇಲ್ಲ ಅನ್ನುವಂತಹದ್ದು ಪೊಲೀಸರ ಮಾಹಿತಿ. ಇದನ್ನ ಹೊರತುಪಡಿಸಿದ್ರೆ ಮುಖ್ಯವಾಗಿ ಏನು ಪೊಲೀಸರು 3 ಜನ ಈಗಾಗಲೇ ಸಸ್ಪೆಂಡ್ ಆಗಿದ್ದಾರೆ. ಇನ್ಸ್ಪೆಕ್ಟರ್ ರಂಗಸ್ವಾಮಿ, ಜೊತೆಗೆ PSI ನಿಂಗರಾಜು ಮತ್ತೆ ಆಲೇಶ್ ನಾಯಕ್ ಅನ್ನುವಂತಹ ಹೆಡ್ ಕಾನ್ಸ್ಟೇಬಲ್ 3 ಜನ ಏನು ಸಸ್ಪೆಂಡ್ ಆಗಿದ್ದಾರೆ. ಈ 3 ಜನರ ಕರ್ತವ್ಯ ಲೋಪ ಮೇಲ್ನೋಟಕ್ಕೆ ಎದ್ದು ಕಾಣ್ತಾ ಇರೋದು. ಯಾಕೆಂತಂದ್ರೆ ಈ ಒಂದು ಪ್ರಕರಣ ನಡೆದು ಮಾರ್ಚ್ ಏನು 24-25ರಂದೇ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ PM ರಿಪೋರ್ಟ್ ಕೂಡ ಬರುತ್ತೆ. PM ರಿಪೋರ್ಟ್ ಅಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಆಗಿರುತ್ತೆ ಆ ಒಂದು ಮಗುವಿನ ಮೇಲೆ ಹಲ್ಲೆ ಆಗಿದೆ. ಹಲ್ಲೆ ಆದಂತ ಸಂದರ್ಭದಲ್ಲಿ ಆಕೆ ಆ ಉಸಿರನ್ನ ಗಟ್ಟಿಯಾಗಿ ಇಟ್ಕೊಂಡು ಏನೋ ಸಾವನ್ನಪ್ಪಿದ್ದಾಳೆ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ PM ರಿಪೋರ್ಟ್ ಬರುತ್ತೆ. ಈ PM ರಿಪೋರ್ಟ್ ಬಂದ ನಂತರದಲ್ಲೂ ಕೂಡ ಪೊಲೀಸರು ಯಾವುದೇ ರೀತಿಯಾದಂತಹ ಕ್ರಮಕ್ಕೆ ಮುಂದಾಗೋದಿಲ್ಲ. ಅವರು ಸುಮಾರು ಅಂದ್ರೆ ಜೂನ್ 4ರವರೆಗೂ ಕೂಡ ಎಲ್ಲೊಂದ್ ಕಡೆ ಸಾಕಷ್ಟು ನಿರ್ಲಕ್ಷ್ಯವನ್ನು ವಹಿಸ್ತಾರೆ. ಜೂನ್ 4ನೇ ತಾರೀಕು ಆ ಒಂದು ಯಾವಾಗ ಮಾಧ್ಯಮಗಳಿಗೆ ಈ ಒಂದು ವಿಚಾರ ಗೊತ್ತಾಗುತ್ತೆ ಆಗ ಅವರು FIR ಅನ್ನ ದಾಖಲು ಮಾಡಿಕೊಂಡು ತನಿಖೆಯನ್ನ ಚುರುಕು ಮಾಡಿಸಿರುವಂತಹದ್ದು. ಈ ಹಿಂದೆ ಏನು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ UDR ದಾಖಲಾದಂತ ಸಂದರ್ಭದಲ್ಲೇ ಪ್ರಿಯಾಂಕಾ ಜೊತೆಗೆ ಮೋಹನ್ ಇಬ್ರು ಕೂಡ ಆಂಟಿಸಿಪೇಟ್ ಬೇಲ್ ಅಂದ್ರೆ ನಿರೀಕ್ಷಣಾ ಜಾಮೀನಿಗೆ ಅರ್ಜಿಯನ್ನ ಹಾಕೊಂಡಿರ್ತಾರೆ. ಈ ಅರ್ಜಿಯನ್ನ ಹಾಕೊಂಡಾಗ್ಲೂ ಕೂಡ ಪೊಲೀಸರಿಗೆ ಡೌಟ್ ಬರಲಿಲ್ವಾ ಅನ್ನುವಂತಹ ಸಂಶಯ ಕೂಡ ಸದ್ಯಕ್ಕೆ ಕಾಡ್ತಾ ಇರುವಂತೆ. ಯಾಕೆಂತಂದ್ರೆ ತಮ್ಮದೇನು ತಪ್ಪೇ ಇಲ್ಲ ಅಂತಂದ್ರೆ ನಿರೀಕ್ಷಣಾ ಜಾಮೀನು ಯಾಕೆ ಪಡಿಬೇಕಾಗಿತ್ತು ಅಥವಾ ನಿರೀಕ್ಷಣಾ ಜಾಮೀನಿಗೆ ಅರ್ಜಿ ಯಾಕೆ ಸಲ್ಲಿಸಬೇಕಾಗಿತ್ತು ಅನ್ನುವಂತಹದ್ದು ಕೂಡ ಮೇಲ್ನೋಟಕ್ಕೆ ಸಂಶಯವಾಗಿ ಕಾಡ್ತಾ ಇರುವಂತಹದ್ದು. ಇವೆಲ್ಲವನ್ನು ಕೂಡ ಅಂಶಗಳನ್ನ ಪರಿಗಣಿಸಿದಂತಹ ಹಿರಿಯ ಅಧಿಕಾರಿಗಳು ಸದ್ಯಕ್ಕೆ 3 ಜನರನ್ನು ಕೂಡ ಸಸ್ಪೆಂಡ್ ಮಾಡಿರುವಂತಹದ್ದು. ಇನ್ನು ಇದನ್ನ ಹೊರತುಪಡಿಸಿದ್ರೆ ಈಗಾಗಲೇ ಪ್ರಿಯಾಂಕಳನ್ನ ವಶಕ್ಕೆ ಪಡೆದು ಯಾವ ಕಾರಣಕ್ಕಾಗಿ ಈ ಒಂದು ಕೊಲೆ ನಡೀತು, ಜೊತೆಗೆ ಈ ಕೊಲೆ ನಡೆಯೋದಕ್ಕಿಂತ ಹಿಂದೆ ಏನೆಲ್ಲ ನಡೆದಿತ್ತು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ತನಿಖೆ ಮುಂದುವರೆದಿರುವಂತಹದ್ದು. ಪ್ರತೀಕ್ಷಾ, ಚಂದ್ರಶೇಖರ್, ಆರೋಪಿಗಳೇ ಬಾಯ್ಬಿಟ್ಟಿರುವ ವಿಚಾರದಲ್ಲಿ ಪ್ರಿಯಾಂಕಾಳ್ ಬೆನಲ್ಲಾಳನ್ನ ಬೋರ್ಡಿಂಗ್ ಸ್ಕೂಲ್ಗೆ ಸೇರಿಸಬೇಕು ಎನ್ನುವ ವಿಚಾರಕ್ಕೆ ಪ್ರಿಯಾಂಕಾ ಹಾಗೂ ಮೋಹನ್ ನಡುವೆ ಚರ್ಚೆ ಆಗಿತ್ತು, ಜಗಳ ಆಗಿತ್ತು ಎನ್ನುವ ವಿಚಾರ. ಹಾಗಾದ್ರೆ ಪ್ರಿಯಾಂಕಾಳಿಗೆ ಮಗುವನ್ನ ಕೊಲೆ ಮಾಡಬೇಕು ಅನ್ನೋ ಉದ್ದೇಶ ಇರ್ಲಿಲ್ವಾ? ಇದಕ್ಕೆ ಮೋಹನ್ನೇ ಪ್ರಚೋದನೆ ನೀಡಿದ್ನಾ? ಖಂಡಿತವಾಗಿ ಪ್ರತೀಕ್ಷಾ, ಏನು ಈಗಾಗಲೇ ಪೊಲೀಸರಿಂದ ಸಿಕ್ಕಂತ ಕೆಲವೊಂದು ಮಾಹಿತಿಗಳ ಪ್ರಕಾರ ಏನು ಬೋರ್ಡಿಂಗ್ ಸ್ಕೂಲ್ಗೆ ಮೋಹನ್ ಹಾಕ್ಬೇಕು ಅಂತ ಇದ್ದಾಗ ಖುದ್ದು ಪ್ರಿಯಾಂಕಾ ಬೇಡ ಅನ್ನುವಂತ ಮಾತುಗಳನ್ನ ಹೇಳ್ತಾಳೆ. ಅದಾದ ನಂತರ ಏನು ಈ ಕೃತ್ಯ ಆಗತ್ತೆ. ಕೃತ್ಯ ಆದಂತ ಸಂದರ್ಭದಲ್ಲಿ ಆಕೆ ಅದನ್ನ ಕ್ಲಿಯರ್ ಆಗಿ ಹೇಳ್ಬೋದಿತ್ತು, ಪೊಲೀಸರ ಮುಂದೆ ಬಂದು ಈ ಒಂದು ಕೊಲೆ ಮೋಹನ್ ಮಾಡಿದ್ದಾನೆ ಅನ್ನುವಂತಹ ಮಾತುಗಳನ್ನ ಹೇಳ್ಬೋದಿತ್ತು. ಆದ್ರೆ ಎಲ್ಲೊಂದ್ ಕಡೆ ಆಕೆ ಸುಮ್ಮನಾಗಿದ್ಲ, ಜೊತೆಗೆ ಈ ಒಂದು ಕೊಲೆಯಲ್ಲಿ ಆಕೆ ಕೂಡ ಭಾಗಿಯಾಗಿದ್ದಾಳ. ಈ ಬೋರ್ಡಿಂಗ್ ಸ್ಕೂಲ್ ವಿಚಾರ ಯಾತಕ್ಕಾಗಿ ಬಂತು ಎನ್ನುವಂತಹ ಈ ಎಲ್ಲಾ ಮಾಹಿತಿ ಕೂಡ ತನಿಖೆಯಿಂದ ಬಯಲಾಗಬೇಕಾಗಿದೆ. ಈ ಒಂದು ತನಿಖೆಯನ್ನ ಸದ್ಯಕ್ಕೆ ಏನು ಬಾನಸವಾಡಿ ACP ಆಗಿರುವಂತಹ ಅನುಷಾ ಅವರ ವಹಿಸೋದಾಗಿ ಈಗಾಗಲೇ ಸೀಮಂತ್ ಕುಮಾರ್ ಸಿಂಗ್ ಕಮಿಷನರ್ ಕೂಡ ಹೇಳಿಕೆಯನ್ನು ನೀಡಿರುವಂತಹದ್ದು. ಪ್ರತೀಕ್ಷಾ, ಥ್ಯಾಂಕ್ ಯು ಚಂದ್ರಶೇಖರ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.